ಕಾವೇರಿ ನೀರಿನ ವಿಚಾರವಾಗಿ ಮತ್ತೆ ಕರ್ನಾಟಕ ತಮಿಳುನಾಡಿನ ನಡುವೆ ಸಂಘರ್ಷ ಏರ್ಪಡುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಕೆಆರ್ಎಸ್ನಲ್ಲಿ ನಿರೀಕ್ಷಿತ ಪ್ರಮಾಣದ ನೀರು ಇರದ ಕಾರಣ ಕುಡಿಯೋ ನೀರಿಗೆ ಈಗ ಮಾತ್ರ ಆದ್ಯತೆಯನ್ನ ನೀಡಲಾಗಿದೆ. ಇದರ ನಡುವೆ ಈಗ ತಮಿಳುನಾಡಿಗೂ ಕೂಡ ನೀರು ಬಿಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಇದೆ. ಹಾಗಾಗಿ ಈಗ ನಾಳೆ ನಡೆಯುವಂತಹ ಸಿಡಬ್ಲ್ಯೂಎಂಎ ಸಭೆ ಈಗ ಮಹತ್ವವನ್ನ ಪಡೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಡೀಟೇಲ್ಡ್ ಮಾಹಿತಿ ಇದೆ, ನೋಡ್ಕೊಂಡ್ಬನ್ನಿ. ಮಳೆ ಇಲ್ಲದೆ ಖಾಲಿಯಾದ ಕನ್ನಂಬಾಡಿ ಕಟ್ಟೆ. ಕಾವೇರಿ ನೀರಿಗಾಗಿ ಮತ್ತೆ ತಮಿಳುನಾಡು ಖ್ಯಾತೆ. ಈ ವರ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಪರಿಣಾಮ ರಾಜ್ಯದ ಬಹುತೇಕ ಡ್ಯಾಂಗಳು ಇನ್ನೂ ಭರ್ತಿಯಾಗಿಲ್ಲ. ಇಷ್ಟೊತ್ತಿಗಾಗಲೇ ಡ್ಯಾಂಗಳು ಭರ್ತಿಯಾಗಿ ಶುಭ ಸುದ್ದಿ ಪ್ರತಿ ವರ್ಷ ಸಿಗ್ತಿತ್ತು. ಈ ವರ್ಷ ಬಹುತೇಕ ಡ್ಯಾಂಗಳು ಇನ್ನೂ ಖಾಲಿಯಾಗಿವೆ. ಇನ್ನು ಕರ್ನಾಟಕ ಹಾಗೂ ತಮಿಳುನಾಡು ನಡುವೆ ಸಂಘರ್ಷಕ್ಕೆ ದಾರಿ ಮಾಡುವ ಕೆಆರ್ಎಸ್ ಡ್ಯಾಂನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನೀರು ತುಂಬಿಲ್ಲ. ಹೀಗಾಗಿ ಕುಡಿಯುವ ನೀರಿಗೆ ಮಾತ್ರ ಆದ್ಯತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇದರ ನಡುವೆ ಮಂಡ್ಯ ಭಾಗದ ಜನಪ್ರತಿನಿಧಿಗಳು ಬೆಳೆಗೆ ನೀರು ನೀಡುವಂತೆ ಮನವಿ ಮಾಡಿದ್ದಾರೆ. ಮಂಡ್ಯದಲ್ಲೂ ರೈತ ಸಂಘಟನೆಗಳಿಂದ ಪ್ರತಿಭಟನೆ ಜೋರಾಗಿದೆ. ಮಂಡ್ಯದಲ್ಲಿ ಬೆಳೆಗಳು ಒಣಗ್ತಾ ಇದೆ, ಅದಕ್ಕೆ ಕೂಡಲೇ ನೀರು ಬಿಡಬೇಕು ಅಂತೇಳಿ ಮನವಿ ಮಾಡಿದೆ. 15ನೇ ತಾರೀಕು ಕಾವೇರಿ ನಿಯಂತ್ರಣ ಇದರದ್ದು ಕೇಸ್ ಇದೆ. 16ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದ್ದಾರೆ. ರೈತರ ಬೆಳೆದು ನಿಂತಿರುವ ಬೆಳೆಗಳನ್ನು ಉಳಿಸ್ಕೋಬೇಕು, ಮತ್ತೆ ಕುಡಿಯೋ ನೀರಿಗೆ ಹೆಚ್ಚಾಗಿ, ಅದಕ್ಕಿಂತ ಹೆಚ್ಚಾಗಿ ಪ್ರಾಣಿ ಪಕ್ಷಿ ಹಸು ಕರುಗಳ ಕುಡಿಯೋ ನೀರಿಗೋಸ್ಕರ ಒಂದು ಕಟ್ಟು ನೀರು ಬಿಡಬೇಕು ಅಂತ ಕೇಳಿದ್ದೀನಿ. 16ನೇ ತಾರೀಕು ಬಿಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ಸಿಎಂ ಡಿಕೆ ಶಿವಕುಮಾರ್, ಕಾವೇರಿ ವಿಚಾರದಲ್ಲಿ ನಾವು ರೈತರನ್ನ ಬದುಕಿಸಬೇಕು, ಕುಡಿಯುವ ನೀರನ್ನ ಪೂರೈಸಬೇಕು, ತಮಿಳುನಾಡು ಪಾಲಿನ ನೀರು ಹರಿಸುವ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕು. ಜುಲೈ 15ರಂದು ಸಿಡಬ್ಲ್ಯೂಎಂಎ ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ನಮ್ಮ ರಾಜ್ಯದ ವಾದ ಮಂಡಿಸುತ್ತೇವೆ ಅಂತ ಹೇಳಿದ್ದಾರೆ. ನನಗೆ ಮಂಡ್ಯ ಎಂಎಲ್ಎ ಅವರು ಬಂದಿದ್ರು, ಶ್ರೀರಂಗಪಟ್ಟಣ ಎಂಎಲ್ಎ ಬಂದಿದ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದಿದ್ರು. 15ನೇ ತಾರೀಕು ಮೀಟಿಂಗ್ ಇದೆ. ಇಲ್ಲಿ ನಾವು ಕೋರ್ಟ್ದು ಒಂದು ಸುಪ್ರೀಂ ಕೋರ್ಟ್ದು ಒಂದು ರೀಸೆಂಟ್ ಆಗಿ ಒಂದು ಆದೇಶ ಇದೆ. ಮಂಡ್ಯ ಜಿಲ್ಲೆ ರೈತರನ್ನು ಬದುಕಿಸಬೇಕು, ಕುಡಿಯೋ ನೀರು ಬೇಕು, ತಮಿಳುನಾಡಿನ ಆದೇಶನೂ ಪಾಲನೆ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ನಾನು 15ನೇ ತಾರೀಕು ಮೀಟಿಂಗ್ ಅಲ್ಲಿ ನಮ್ಮ ವಾದ ಏನಿದೆ ಅದನ್ನು ನಮ್ಮ ರಾಜ್ಯದ ಪರವಾಗಿ ಮಂಡಿಸಿ 15ನೇ ತಾರೀಕು ಸಾಯಂಕಾಲ ತೀರ್ಮಾನ ಮಾಡ್ತೇವೆ. ಒಂದು ಕಡೆ ಬೆಳೆಗಳು ಒಣಗ್ತಾ ಇವೆ ಅಂತ ರೈತರು ನೀರು ಬಿಡುವುದಕ್ಕೆ ಮನವಿ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿಗೆ ಹಂಚಿಕೆಯಾಗಿರುವ ನೀರನ್ನ ಬಿಡಬೇಕಾದ ಅನಿವಾರ್ಯತೆ ಇದೆ. ಇದಕ್ಕಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಸಭೆ ನಾಳೆ ದೆಹಲಿಯಲ್ಲಿ ನಡೆಯಲಿದೆ. ಈ ಟ್ರಿಬ್ಯುನಲ್ನಲ್ಲಿ ಒಳಹರಿವು, ಮಳೆಯ ಪ್ರಮಾಣ ಮತ್ತು ನೀರಿನ ಲಭ್ಯತೆ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ರಾಜ್ಯದ ಪರ ವಕೀಲರು ವಾದ ಮಂಡಿಸಲಿದ್ದಾರೆ. ರಾಜ್ಯದ ಪರವಾಗಿ ವಕೀಲರು ಸಮರ್ಥವಾಗಿ ವಾದ ಮಂಡಿಸಲಿ ಅಂತ ಅಂಕಿ ಅಂಶಗಳನ್ನು ಅಧಿಕಾರಿಗಳ ಮೂಲಕ ವಕೀಲರಿಗೆ ರವಾನಿಸಲಾಗಿದೆ. ಏನು ಇದ್ರ ಬಗ್ಗೆ ಏನು ಹೇಳೋದಿಲ್ಲ, ಮಾತಾಡ್ತೀನಿ. ಏನಂತ ರೈತರ ಬೆಳೆಗಳಿಗೆ ನೀರು ಕೊಡದೇ ಇರೋದು ಯಾವ ಸರ್ಕಾರ? ಇಲ್ಲಿ ಅವ್ರು ಮಾತಾಡ್ತಾರೆ. ರಾಜ್ಯದ ಪರವಾಗಿ ವಕೀಲರು ಮಂಡಿಸುವ ವಾದ ಅತಿ ಮಹತ್ವವನ್ನ ಪಡೆದುಕೊಂಡಿದೆ. ತಮಿಳುನಾಡಿನ ಪ್ರತಿವಾದಿಗಳನ್ನ ಕೂಡ ಟ್ರಿಬ್ಯುನಲ್ ಆಲಿಸಲಿದೆ. ಅಂತಿಮವಾಗಿ ನೀಡುವ ತೀರ್ಪು ರಾಜ್ಯಕ್ಕೆ ಭಾರೀ ಮಹತ್ವವನ್ನು ಪಡೆದುಕೊಳ್ಳಲಿದೆ. ಈ ತೀರ್ಪಿನ ಆಧಾರದ ಮೇಲೆ ನೀರಿನ ಬಳಕೆಯ ಬಗ್ಗೆ ಸ್ಪಷ್ಟತೆ ಸಿಗಲಿದೆ.